ನಮಸ್ಕಾರ ಸ್ನೇಹಿತರೆ. ಅನುಕಂಪದ ಹುದ್ದೆ ಹಕ್ಕಲ್ಲ, ಮಾನವೀಯ ಸಹಾಯ ಮಾತ್ರ. ಸುಪ್ರೀಂ ಕೋರ್ಟ್ ಈ ವಿಚಾರದಲ್ಲಿ ಮಹತ್ವದ ತೀರ್ಪೊಂದನ್ನು ನೀಡಿದೆ. ಅನುಕಂಪದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗ ಪಡೆದವರು ನಂತರ ಉನ್ನತ ಹುದ್ದೆಗೆ ಪದೋನ್ನತಿ ಕೇಳುವ ಹಕ್ಕಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವನ್ನ ಪಡಿಸಿದೆ. ಸ್ವೀಪರ್ ಹುದ್ದೆಗೆ ಅನುಕಂಪದ ಆಧಾರದಲ್ಲಿ ನೇಮಕಗೊಂಡಿದ್ದಂತಹ ಇಬ್ಬರನ್ನ ಕಿರಿಯ ಸಹಾಯಕ ಹುದ್ದೆಗೆ ಬಡ್ತಿ ನೀಡುವಂತೆ ಮದ್ರಾಸ್ ಹೈಕೋರ್ಟ್ ನೀಡಿದಂತಹ ಆದೇಶಕ್ಕೆ ಸುಪ್ರೀಂ ಕೋರ್ಟ್ ತಡೆಯನ್ನು ಒಡ್ಡಿದೆ. ನ್ಯಾಯಮೂರ್ತಿಗಳಾದಂತಹ ರಾಜೇಶ್ ಬಿಂದಾಲ್ ಮತ್ತು ಮನಮೋಹನ್ ಅವರ ಪೀಠ ಅನುಕಂಪದ ನೇಮಕಾತಿ ಮಾನವೀಯ ಆಧಾರದ್ದು, ಅದು ಶಾಶ್ವತ ಸೌಲಭ್ಯವಲ್ಲ, ಹಕ್ಕು ಅಲ್ಲ ಅಂತ ಹೇಳಿದೆ. ಮೃತ ಸರ್ಕಾರಿ ನೌಕರನ ಕುಟುಂಬಕ್ಕೆ ಆ ಸಮಯದ ಆರ್ಥಿಕ ಸಂಕಷ್ಟವನ್ನು ತಡೆಯೋದಕ್ಕೆ ಮಾತ್ರ ಈ ಹುದ್ದೆ ನೀಡಲಾಗುತ್ತೆ. ಅದರಾಚೆ ಮುಂದೆ ಬೇಡಿಕೆ ಸಲ್ಲಿಸಲು ಅವಕಾಶ ಇಲ್ಲ. ಹೆಚ್ಚಿನ ಅರ್ಹತೆ ಇದ್ರೂ ಕೂಡ ಪದೋನ್ನತಿ ಸಾಧ್ಯವಿಲ್ಲ. ಅನುಕಂಪದ ಆಧಾರದ ಮೇಲೆ ಬಂದವರು ತಮಗೆ ಇರುವ ಅರ್ಹತೆಯ ಹೆಸರಿನಲ್ಲಿ ಉನ್ನತ ಹುದ್ದೆ ಕೇಳೋದಕ್ಕೆ ಸಾಧ್ಯವೇ ಇಲ್ಲ, ಹೀಗಂತ ಸುಪ್ರೀಂ ಕೋರ್ಟ್ ಸ್ಪಷ್ಟಪಡಿಸಿದೆ. ಈ ಅನುಕಂಪದ ನೇಮಕಾತಿ ಸಾಮಾನ್ಯ ನೇಮಕಾತಿಯಿಂದ ಭಿನ್ನ. ಸಂವಿಧಾನದ 14 ಮತ್ತು 16ನೇ ವಿಧಿಗಳಂತೆ ಎಲ್ಲರಿಗೂ ಸಮಾನ ಅವಕಾಶ ಇರಬೇಕು. ಆದರೆ ಅನುಕಂಪದ ಹುದ್ದೆ ಸ್ಪರ್ಧಾತ್ಮಕ ಪರೀಕ್ಷೆಯ ಮೂಲಕ ಬಂದದ್ದಲ್ಲ, ಹೀಗಾಗಿ ಅದನ್ನು ನೇರ ನೇಮಕಾತಿಯೊಂದಿಗೆ ಹೋಲಿಸಲಾಗದು. 1997ರಲ್ಲಿ ಮೃತಪಟ್ಟ ಪೊಲೀಸ್ ಬೇಧೆ ಪ್ರಕರಣದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಇದೇ ನಿಲುವನ್ನು ತಾಳಿದೆ. ಮೃತ ನೌಕರನ ಸಾವಿನ ಹಲವು ವರ್ಷಗಳ ನಂತರ ಅನುಕಂಪದ ಕೆಲಸ ಕೇಳೋದು ಸಮ್ಮತವಲ್ಲ ಅಂತ ತೀರ್ಪನ್ನು ನೀಡಿದೆ. ಅನುಕಂಪದ ಹುದ್ದೆ ಕಾಲಮಿತಿಯೊಳಗಿನ ನೆರವು, ಅದು ಪರಂಪರಾಗತ ಹಕ್ಕಲ್ಲ. ಈ ತೀರ್ಪು ಕಷ್ಟಪಟ್ಟು ಓದಿ ಸ್ಪರ್ಧಾತ್ಮಕ ಪರೀಕ್ಷೆ ಮೂಲಕ ಸರ್ಕಾರಿ ಕೆಲಸ ಪಡೆದಂತಹ ಅರ್ಹ ಅಭ್ಯರ್ಥಿಗಳಿಗೆ ನ್ಯಾಯ ಒದಗಿಸಿದೆ. ಸಾಮಾಜಿಕ ನ್ಯಾಯದ ದೃಷ್ಟಿಯಿಂದ ಸುಪ್ರೀಂ ಕೋರ್ಟ್ನ ಈ ತೀರ್ಪು ಮಹತ್ವ ಹಾಗೂ ನ್ಯಾಯಬದ್ಧವಾಗಿದೆ. ನಮಸ್ಕಾರ.